ಎಕ್ಸಾಕ್ಟ್ ಟೈಮ್ 5 ಗಂಟೆ ಆಗಿದೆ. ಸೊ ಇನ್ನೂ ಒಂದು 8 ಕಿಲೋಮೀಟ್ರ್ ಇದೆ ರೀಚ್ ಆಗೋಕ್ಕೆ. ಚಳಿಗೆ ಜಾಸ್ತಿ ಚಳಿ ಅಂತ ಇಲ್ಲೇ ಟೀ ಕುಡಿಯೋಕೆ ಹಾಕಿದ್ದೀವಿ. ಸೊ ಇವಾಗ ಟೀ ಕುಡ್ಕೊಂಡು ಮುಂದೆ ಹೋಗೋಣ. ದಾರಿ ಆಯ್ತಾರೆ ಹಿಂಗೆ ನಡೆಯೋದು ಮುಂದೆ ಹೋಗೋಕ್ಕೆ. ಏನು ಹೇಳ್ತಾನೆ ಇಲ್ಲ ಅವರು. ಕೇಳೋರಿಗೆ ಬ್ರೋ ಕೈವಾರ ಹಿಂಗೇನಾ? ಕೈವಾರ ಬೆಟ್ಟ ಓಪನ್ ಆಗಿಲ್ಲ ಇನ್ನು. ಎಕ್ಸಾಕ್ಟಾಗಿ ಟೈಮ್ 5:15 ಈಗ ಓಪನ್ ಮಾಡ್ತಾರೆ. ಯಾರು ಬೇಗ ಬಂದು ಕಾಯ್ಬೇಡ್ರಿ. ನೋಡಿ ಇಷ್ಟು ಚೆನ್ನಾಗಿ ಕಾಯ್ತವ್ರೆ. ಅಣ್ಣ ಬಂದ ಸೊ ಟೈಮ್ ಇನ್ನು 5:15 ಓಪನ್ ಮಾಡೋರು ಹೇಳ್ತಾನೆ. ಎಷ್ಟು ಹೊರಗಡೆ ಇವಾಗ ಬಿಟ್ರು. ಸೊ ಎಲ್ಲರೂ ಬುಕ್ ಮಾಡ್ಕೊಂಡೇ ಬರಬೇಕು. ಸೊ ಇಲ್ಲಿ ಆಫ್ಲೈನಲ್ಲಿ ಯಾವುದು ಇರಲ್ಲ. ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಮೇಲೆವರೆಗೂ ಒಂದೇ ಗಂಗೋತ್ರಿ ಮಾರ್ಗ ಲೆಫ್ಟ್ ಸರ್. ಓಕೆ ಇಲ್ಲ ಗಂಗೋತ್ರಿ ಐತಾ ಆಗ್ಬಿಡುತ್ತೆ. ಹೋಗು ಬೆಳಿಗ್ಗೆ. ಅದಕ್ಕೆ ತಾನೇ ಬೆಳಗ್ಗೆ ಬಿಡ್ತಾರೆ ಅವರು. 1 ಅವರ್ ಬೇಕು. ಕೈವಾರ ತಪೋವನ ಸ್ವಾಗತ ಬ್ರೋ. ಇದೇನಾ? ಹಲೋ ಗೈಸ್. ಸೊ ಗಂಗೋತ್ರಿ ಪಥ ಹಾಂ ಇದೆ. 100 ಮೀಟ್ರ್ ಆಯ್ತಾ? ಸೊ ಈಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸ್ಟಾರ್ಟಿಂಗ್ ಗೇಟಿಂದ 300 ಮೀಟ್ರು ನಡ್ಕೊಂಬರ್ಬೇಕು. ಮಾಮೂಲಿ ರೋಡ್ ಇರುತ್ತೆ. ಏನಾ ಮಾಮೂಲಿ ನಾರ್ಮಲ್ ರೋಡ್ ಇರುತ್ತೆ. ಅದಾದಮೇಲೆ ಗಂಗೋತ್ರಿ ಅಂತ ಒಂದು ತಿರುವು ಲೆಫ್ಟ್ ಹೇಳ್ಕೊಂಡ್ರೆ ಈ ಥರ ಟ್ರಕ್ಕಿಂಗ್ ಸಿಗುತ್ತೆ ನಿಮಗೆ. ಫಸ್ಟ್ ಹುಲಿ ಸಿಮೆತ್ ಬಂದರೆ ನಿನಗೆ ಹೇಳ್ಕೊಡೋದು. ಇಲ್ಲಿ ನಾನು ಓಡೋಗ್ಬಿಡ್ತೀನಿ. ಏನೋ ಇದು ಕ್ರೇಜಿ ಟ್ರೆಕ್ ಮಾತ್ರ ಇದೆ. ನೀವೇ ಬರ್ಬೇಕಂದ್ರೆ ಮುಂಚೆನೇ 2 ದಿನಕ್ಕೆ ಮುಂಚೆನೇ ಬುಕ್ ಮಾಡ್ಕೋಬೇಕು. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅರಣ್ಯ ವಿಹಾರ ಅಂತ ಬರುತ್ತೆ ಒಂದು ವೆಬ್ಸೈಟು. ಜಿರೇಟಾ ನೋಡಿ ಈ ಥರ ಇರುತ್ತೆ ಬೆಟ್ಟ ಹತ್ತೋದು. ಸೊ 2.5 ಕಿಲೋಮೀಟ್ರ್ ಅಂತೆ ಸ್ಟಾರ್ಟಿಂಗಿಂದ. ನಾವೇ ಫಸ್ಟ್ ಇರೋದು, ಉಳ್ಕಿದೆಲ್ಲರೂ ಹಿಂದೆ ಬರ್ತಾವ್ರೆ. ಎಲ್ಲರದ್ದು ಬ್ಯಾಟ್ರಿ ಲೋ ಆಗಿದೆ. ಹೆಡ್ ಲ್ಯಾಂಪ್ ಇಲ್ಲ ಟಾರ್ಚ್ ತೊಗೊಂಬನ್ನಿ, ಹೆಲ್ಪ್ ಆಗುತ್ತೆ. ಮಚ್ಚ ಹುಲಿ ಒಂದು ಅಟ್ಯಾಕ್ ಮಾಡಿ ಏನು ಮಾಡ್ತೀಯಾ? ನಾನೇ ಹುಲಿ ಇದ್ದಂಗೆ. ನನ್ನ ಮೇಲೆ ಆಣೆ ಇಟ್ಟು ಅದೆಲ್ಲ ಅಷ್ಟು ಜನ ಬರ್ತಾರೆ, ಅಷ್ಟು ಜನ ಕುತ್ಕೊಬರ್ತಾರೆ. ಒಬ್ಬನೇ ಹೊಡಕ್ಕೆ ಮೇಲೆ ವ್ಯೂ ಸಿಗಲ್ಲ ಬರೋ. ನೀವು ಹಂಗೆ ಹೋದ್ರೂ ಸಿಗಲ್ಲ. ಬಟ್ ನಾವಿಲ್ಲಿ ನಡೀತಿರೋದು ಎಕ್ಸ್ಪೀರಿಯನ್ಸು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನೋಡಿ ನೀವು ಫಸ್ಟ್ ಟೈಮ್ ಆದರೆ ಈ ಥರ ಕುತ್ಕೊಂಡಿರ್ತೀರ. ಅದಕ್ಕೆ ಹೇಳೋದು ಮನೇಲಿ ಕುತ್ಕೋಬಾರ್ದು, ಆಗಾಗ ಎಕ್ಸ್ಪ್ಲೋರ್ ಮಾಡಬೇಕು ಈ ಥರ ಬೆಟ್ಟಗಳನ್ನ. ಬೆಂಗಳೂರು ಪಕ್ಕದಲ್ಲಿ ಸುಮಾರು ಬೆಟ್ಟಗಳೈತೆ. ನಂದಿ ಬೆಟ್ಟ ಒಂದೇ ಅಲ್ಲ, ಇನ್ನೂ ಸುಮಾರು ಬೆಟ್ಟಗಳಿವೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚೆನ್ನಾಗಿರೋದು. ಮಾರ್ನಿಂಗ್ ವ್ಯೂಗೆ ಬೆಸ್ಟು. ನಿಜ ದೇವ ಅಂದ್ರೆ ಭಯನೇ ಇಲ್ಲ. ದೇವ ಭಯ ಇಲ್ಲ. 6 ಗಂಟೆಗೆ ನಡಿ ಮಚ್ಚ 10 ನಿಮಿಷ ಅಷ್ಟೇ. ಸೂರ್ಯ ಬಂದ ಎತ್ತಲ್ಲ ಅವಡೆ. ಟೈಮ್ 6:03. ಇನ್ನು ಬೆಟ್ಟ ಹತ್ತದಲ್ಲೇ ಇದ್ದೀವಿ. ನೋಡಿ ಅಲ್ಲಿ ಲೈಟ್ ಕಂಟಿದೆಯಲ್ಲ, ಈ ಲೈಟ್ ಹಿಂದೆಯಿಂದ ನಾವು ಹತ್ತಿದ್ದು. ಇನ್ನು 5 ನಿಮಿಷ ಬರ. ಕೊನೆಗೂ ಬೆಟ್ಟ ಹತ್ಬಿಟ್ವಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮೇಲೆ ಇರುತ್ತಾನೆ ಗೊತ್ತಿಲ್ಲ. ಲಾಸ್ಟ್ ಹತ್ಬಿಟ್ವಿ ಅಂತ ಖುಷಿಗೆ ಓಡ್ತವನೆ ನೋಡಿ. ಹಂಗೆ ಅಂದ್ಕೊಂಡಿದ್ದು ಅಷ್ಟೇ ನಾವು ಮುಗೀತು ಅಂತ. ಅದು ಇನ್ನೂ ಬೆಟ್ಟ ಐತೆ. Hey, it's crazy.
ವಾವ್. ಸೊ ಇಲ್ಲಿ ಯಾವುದೋ ದೇವಸ್ಥಾನ ಇದೆ. ಯಾರೋ 10 ರೂಪಾಯಿ ರೊಟ್ಟಿ ಕೊಟ್ಟವ್ರೆ. ಯಾರೋ ಮಾಡ್ತಾರೆ ಇಲ್ಲಿ, ಗೊತ್ತಿಲ್ಲ, ನಾವಂತೂ ಎತ್ಕೊಂಡಿಲ್ಲ. ನೋಡಿದ್ರೆ ಲೈಟ್ 10 ರೂಪಾಯಿ. ಸೊ ಇಲ್ಲಿಂದ ಈ ಥರ ಕಾಣಿಸುತ್ತೆ. ಪಕ್ಕದಲ್ಲಿ 3 ಬೆಟ್ಟ ಐತೆ. ಇದೇ ಬೆಟ್ಟ ಹತ್ಬೇಕಂತ ಏನಿಲ್ಲ, ನಾವು ಆ ಬೆಟ್ಟ ಹತ್ತಿದ್ರೂ ಇದೇ ವ್ಯೂ ಕಾಣಿಸುತ್ತೆ. ಆದರೆ ಆ ಬೆಟ್ಟ ಹತ್ತಕ್ಕೆ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಸೊ ಇದೇ ಲಾಸ್ಟ್ ಬೆಟ್ಟ. ಸೊ ಲಾಸ್ಟ್ ಬಂಡೆ ಅಂತಲ್ಲ, ನೋಡಿದ್ರಲ್ಲ ಇಷ್ಟೇ ವ್ಯೂ ಇರೋದು. ಯಾವ್ದು ಸಿಕ್ಕಿಲ್ಲ, ಬರೀ ಸೂರ್ಯೋದಯ ಆಗೋದು ನೋಡಿದ್ವಿ ಅಷ್ಟೇ. ಹೋಗೋದು ಆ ಕಡೆ ಆ ಬೆಟ್ಟ ಬಿಡಲ್ಲೇ, ಅಲ್ಲಿ ದಾರಿ ಇಲ್ಲ. ವೀಡಿಯೋದಲ್ಲಿ ನೋಡಿಲ್ವಾ ನೀನು? ಏನಕ್ಕೆ ಬಿಡಲ್ಲ? ಅಲ್ಲಿ ದಾರಿ ಇಲ್ಲ ಅಂತೆ. ಯಾರು ಹೇಳಿದ್ರು? ಬಾ ಟ್ರೈ ಮಾಡಿ ಹೋಗ್ಬಿಟ್ಟು. ಅವಡೇ ಇಲ್ಲ ಅಂದ್ರೆ ಕೇಳ್ಬೇಕು. ಏ ಬಾರ್ ನೋಡಲೆ. ಹಾಂ ನಾವು ಓಡ್ ಬರ್ತೀನಿ. ವ್ಯೂ ಯಾವುದಿಲ್ಲ ಅಂತ ಬೇಸತ್ತು ಪಾಪ ಸುಮ್ಮನೆ ಕುತ್ಕೊಂಡು ಹೋಗ್ತವ್ರೆ ಅಂತ ಕೇಳಿ ತಿರ್ಗ. ಒಂದು ನಮ್ಮ ದುರಾದೃಷ್ಟ ಏನೋ ವ್ಯೂ ಸಿಕ್ಕಿಲ್ಲ. ಸರಿ, ಅಲ್ಲಿ ಕಾಣ್ತಾ ಇರೋ ಬೆಟ್ಟ ಕಲ್ಲು ಬಂಡೆ. ಬೆಟ್ಟ ಅಲ್ಲ, ಕಲ್ಲು ಬಂಡೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾರು ಮೊದಲೇ ಇಬ್ಬರು ಕುತ್ಕೊಂಡವ್ರೆ. ವ್ಯೂ ಅಂತೂ ಸಿಕ್ಕಿಲ್ಲ. ಕೊನೆಗೆ ಬೆಟ್ಟನಾದರೂ ಏನೇನಿದೆ ಅಂತ ಫುಲ್ಲು ಚೆಕ್ ಮಾಡ್ಕೊಂಡು ಹೋಗೋಣ, ನೋಡ್ಕೊಂಡು ಹೋಗೋಣ. ಇದು ಯಾವುದೋ ಒಂಥರ ಕುತ್ಕೊಳ್ಳೋಕೆ ಜಾಗ ಮಾಡಿರ್ತಾರೆ ಅನ್ಕೋತೀನಿ, ಹಳೆ ಕಾಲದಲ್ಲಿ. ಆಯಾಸ ತುಂಗದಾಣ ಏನಂತಾರಲ್ಲ ಅದು. ದಾರಿ ಇದೆ ಇಲ್ಲಿ. ಹೋಗ್ಬೋದು, ಈ ಕಡೆಯಿಂದ ಚೆನ್ನಾಗಿರೋ ವ್ಯೂ ಸಿಗುತ್ತೆ, ಬರ್ಬೋದು ನೋಡಿ. ಅದೇ ವ್ಯೂನ ಎಷ್ಟೊಂದು ಎಂಜಾಯ್ ಮಾಡೋದಲ್ಲ ನೋಡಿ. ಆಗ ಬೇರೆ ತೋರಿಸ್ತೀನಿ ನಿಮಗೆ. ಯಾವುದೋ ಗುಂಡಿ
ಇಲ್ಲಿಗೆ ಬಂದು ವ್ಯೂ ಸಿಕ್ಕಿಲ್ಲ ಅಂತ ಸ್ವಲ್ಪ ಬೇಜಾರಿದೆ. ಅದಕ್ಕೆ ಈ ಬೆಟ್ಟನ ಫುಲ್ಲು ಎಲ್ಲೆಲ್ಲಿ ಸ್ವಲ್ಪ ಥ್ರಿಲ್ ಆಗಿರೋ ಆ್ಯಕ್ಟಿವಿಟೀಸ್ ಅದೆಲ್ಲ ಮಾಡ್ಬಿಟ್ಟು ಹೋಗೋಣ. ಇಲ್ಲಿ ಯಾವುದೋ ಒಂದು ಬಂಡೆ ಇತ್ತು, ಚೆನ್ನಾಗಿತ್ತು ಅದು, ಅಲ್ಲಿದೆ. ಇವಾಗ ಇದ್ರ ಮೇಲೆ ಹತ್ತೋಣ. ಹತ್ಬೋದಾ? ಸೊ ಗಾಯ್ಸ್, ವೆಲ್ಕಮ್ ಟು ಸಚ್ಚರಿ ಡ್ರೀಮ್ಸ್. ಅವನೆಲ್ಲೋದಂತ ನೋಡ್ತಿದ್ದೀರಾ? ಅವ್ನು ನೋಡಿ, ಅಲ್ಲೋಗವನು, ಅಲ್ಲಿ ತುದಿಗೆ ಹೋಗ್ಬಿಟ್ಟವನು. ವೀಡಿಯೋ ಮಾಡ್ಕೊಂಡು ಬೇರೆ ಫೋನ್ ಎತ್ಕೊಂಡು ಬಿಟ್ಬಿಟ್ಟು ಏನು ಮಾಡೋದು. ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೂರ್ಯ ಉದಯಿಸಿದ್ದಾನೆ ಇವಾಗ. ಅಲ್ಲವನು ತುದಿ ಕಾಣಿಸ್ತಾ ಇದೆ ಇಲ್ಲಿ. ಈ ಕಲ್ಲಿ ನನ್ನ ಬೆಳ್ ಕಾಣಿಸ್ತದ, ಇದ್ರ ಥರ ಕಾಣಿಸ್ತಾ ಇಲ್ಲ ನಿಮಗೆ. ನೋಡಿ ಕಾಣಿಸ್ತಾ ಇದೆ ನೋಡಿ ಅವನು ನೋಡಿ ಅವನು ಕಾಣಿಸ್ತಾನೆ. ನಾವು ಇಲ್ಲಿದ್ದೀವಿ ನೋಡಿ. ಇದು ಸ್ವಲ್ಪ ಕಷ್ಟ ಇರುತ್ತೆ. ಹತ್ತಕ್ಕೆ ಈಜಿ ಆದರೂ ಇಳಿಯೋಕ್ಕೆ ಸ್ವಲ್ಪ ಕಷ್ಟನೇ. ಇಲ್ಲಿಂದ ಹತ್ತಿ ಹೋಗ್ಬೋದು, ಬರೋದು ಸ್ವಲ್ಪ ಅಲ್ಲಿ ಸ್ಕಿಡ್ ಆದ್ರೂ ಡೈರೆಕ್ಟ್ ಕೆಳಗಡೆ. ಸೊ ಬೇರೆ ಜಾಗ ನೋಡಿ ಹತ್ಬೋದು ಅಂತ. ಸೊ ಈ ಒಂದು ಹೆಬ್ಬಾಗಿಲು ಸ್ವಲ್ಪ ಚೆನ್ನಾಗಿದೆ. ಈ ಒಂದು ಹೆಬ್ಬಾಗಿಲು ಕೈವಾರ ಬೆಟ್ಟದಲ್ಲಿದೆ, ಯಾರು ನೋಡಿಲ್ಲ ನೋಡ್ಬೋದು. ನೀವು ವ್ಯೂ ಪಾಯಿಂಟಿಂದ ಸ್ವಲ್ಪ ಲೆಫ್ಟ್ ತೊಗೊಂಡ್ರೆ ಈ ವ್ಯೂ ಸಿಗುತ್ತೆ ನಿಮಗೆ. ಈ ದಾರಿಯಿಂದ ಹಿಂಗೆ ಹೋದರೆ ಈ ವ್ಯೂ ಸಿಗುತ್ತೆ. ಸೊ ಇವಾಗ ವಾಪಸ್ ಮತ್ತೆ ಆ ಜಾಗಕ್ಕೆ ಹೋಗಿ ಸ್ವಲ್ಪ ಕುತ್ಕೊಂಡು ಕಾಡೆ ಹೋಗೋಣ. ಅಷ್ಟೇ, ವ್ಯೂ ಏನು ಸಿಗಲಿಲ್ಲ. ನೀವೇನಾದರೂ ಬರೋ ಪ್ಲಾನ್ ಮಾಡಿದ್ರೆ ಗೂಗಲಲ್ಲಿ ಅರಣ್ಯ ವಿಹಾರ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲೋಗ್ಬಿಟ್ಟು 300 ರೂಪಾಯಿ ಪೇ ಮಾಡಿದ್ರೆ ಸಾಕು, ಒಂದು ಟಿಕೆಟ್ ಅಂತ ಸಿಗುತ್ತೆ. ಆ ಟಿಕೆಟ್ ತೋರಿಸಿದ್ರೆ ನಿಮಗೆ ಎಂಟ್ರಿ. ಇಲ್ಲಿ ಬಂದುಬಿಟ್ಟು ಟಿಕೆಟ್ ತೊಗೋತೀವಿ ಅಂದರೆ ಬಿಡೋಲ್ಲ. ಸುಮಾರು ಒಂದು 7 ಜನ ಅಲ್ಲಿಂದ ಕೆಳಗಡೆ ಹೋದ್ರು, ವಾಪಸ್ಸು ಬಿಟ್ಟಿಲ್ಲ. ಸೊ 2 ದಿನ ಮುಂಚೆನೇ, ಮೇನ್ ಅಂದರೆ 2 ದಿನ ಮುಂಚೆನೇ ತೊಗೋಬೇಕು ನೀವು ಟಿಕೆಟ್ ಬುಕ್ ಮಾಡಬೇಕು ಆನ್ಲೈನಲ್ಲಿ. ಬರೋದು ನೋಡ್ಕೊಂಬನ್ನಿ, ಯಾಕಂದರೆ ವ್ಯೂ ಯಾರಿಗೂ ಸಿಗ್ತಾ ಇಲ್ಲ ಇವಾಗ.
ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ, ಪ್ರೀತಿಯ ದಿನ ಇರೋದ್ರಿಂದ ಕೈವಾರ ಬೆಟ್ಟದಲ್ಲಿ ಎಲ್ಲರೂ ಅವರವರ ಹುಡುಗಿನ ಕರ್ಕೊಂಡು ಬಂದವ್ರೆ. ನಾನು ಮಾತ್ರ ಈ ನನ್ನ ಮಗನ ಹಾಕ್ಕೊಂಡು ಸುತ್ತಾಡ್ತಾ ಇದ್ದೀನಿ. ಯಾಕಂದರೆ ನನಗೂ ಹುಡುಗಿಲ್ಲ, ಅವನಿಗೂ ಇಲ್ಲ, ಏನಿಲ್ಲ ಬಂದಿದ್ಕೋ ಬರ್ತಿದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್ ಫ್ರಮ್ ಕೈವಾರ.